ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಹೆಂಗಿದ್ರಿ ಎಲ್ಲರೂ? ಭಾಳ ದಿನ ಆಯಿತು ಬ್ಲಾಗ್ ಮಾಡಿದ್ದಿಲ್ಲ. ಆಫ್ಟರ್ ಲಾಂಗ್ ಡೇಸ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸೊ ಸ್ವಲ್ಪ ಬ್ಯುಸಿ ಬಿ ಇದ್ದೆ. ಹಾಗೆ ಎಲ್ಲ ಸ್ಕೂಲಿಂದ ವೀಡಿಯೋಸ್ ಲಾಂಗ್ ವೀಡಿಯೋಸೇ ಮಾಡತ್ತೀನಿ, ಅದ್ರಾಗೆ ಬ್ಯುಸಿ ಇದ್ದೇನೆ. ಸೊ ಇವತ್ತು ವೀಕೆಂಡ್ ಅದ, ಸ್ಯಾಟರ್ಡೇ. ಸೊ ಇವಾಗ ಸ್ವಲ್ಪ ಫ್ರೀ ಆಗಿನಲ್ಲ, ಸೊ ಅದಕ್ಕಂತ ಕುಕ್ಕಿಂಗ್ ವಿಡಿಯೋ ಮಾಡ್ಲತ್ತೀನಂತ ವ್ಲಾಗ. ಬರ್ರಿ ಸ್ಟಾರ್ಟ್ ಮಾಡೋಣ. ಹಾಯ್ ಅಮ್ಮ. ಹಾಯಪ್ಪ. ಏನು ಮಾಡತ್ತೀರಿ? ನಾ ಅಡುಗೆ ಮಾಡ್ತೀನಿ ನೋಡಪ್ಪ. ಅಡುಗೆ ಮಾಡತ್ತೀವಿ. ಏನಿವತ್ತು ಸ್ಯಾಟರ್ಡೇ ಸ್ಪೆಷಲ್? ಸ್ಯಾಟರ್ಡೇ ಸ್ಪೆಷಲ್ ಏನಂತಂದರೆ ಟೊಮೆಟೊ ಚಟ್ನಿ ಬಿಟ್ಟ, ಹಸಿಮೆಣಸಿನಕಾಯಿ ಸಾಂಬಾರು ಮತ್ತು ರೊಟ್ಟಿ, ಅನ್ನ ಇಷ್ಟೆಲ್ಲ ಮಾಡ್ಲತ್ತೇನಿ. ಚಲೋ ಜಾನ್. ಈಗ ಇಲ್ಲಿ ಫಸ್ಟಿಗೆ ನಾವು ಮಮ್ಮಿಲಿ ಮೆಣಸಿನ್ಕಾಯಿ ಮುರ್ಕೊಲತ್ತಾರ. ಎದಕ್ಕಮ್ಮ ಇದು ಮೆಣಸಿನ್ಕಾಯಿ? ಹಸಿಮೆಣಸಿನಕಾಯಿ ಸಾಂಬಾರು ಮಾಡ್ತೀನಪ್ಪ, ಅದಕ್ಕಂತೇಳಿ ಕುಕ್ಕರ್ ಹಚ್ಲತ್ತೇನಿ ಸಾಂಬಾರಿಗೆ. ಸೊ ಇಲ್ಲ ಮಮ್ಮಿ ಇವತ್ತು ಗ್ರೀನ್ ಏನಂತಾರ ಸಾಂಬಾರು, ಹಸಿಮೆಣಸಿನಕಾಯಿ ಸಾಂಬಾರು ಮಾಡ್ತೀನಿ. ಟೊಮೆಟೊ ಎಷ್ಟು? ಎರಡು ಟಮಾಟ ಮತ್ತು ಮೆಣಸಿನ್ಕಾಯಿ, ಗಜರ್, ಗಜ್ರಿ, ಒಂದು ಗಜ್ರಿ ಹಾಕ್ಯಾರ. ಸೊ ಇಲ್ಲಿ ಬ್ಯಾಳೆ ಹಾಕ್ಲತ್ತಾರ. ಸೊ ಈಗಿನ ಪುರ್ತಕ್ಕೆ ಅಷ್ಟೇ ಮಾಡ್ಲತ್ತಾರ ನಾವು ಮಮ್ಮಿ, ರಾತ್ರಿ ಅಷ್ಟೇ. ಈಗ ಥಂಡಿದಿಂದ ಹೆಂಗಂತಂದ್ರೆ ಗರಮ್ ತಿನ್ಬೇಕು ಅನ್ನಿಸ್ತದ, ತಣ್ಣಗೆ ಉಳಿದಿದ್ದು ಒಲ್ಲಂತ ಅನ್ನಿಸ್ತದ. ಅದಕ್ಕೆ ಸ್ವಲ್ಪ ಮಾಡ್ಕೊಂಡು ತಿಂದ್ರೆ ಚಲೋ. ನಾಳೆ ಸಂಡೇ ಇರ್ತದಲ್ಲಪ್ಪ, ಮನೆಯಲ್ಲೂ ಇರ್ತೀರಿ ನೀವು. ಅದಕ್ಕೆ ಕೊತ್ತಂಬರಿ ಕರಿಪತ್ತ, ಅರಿಶಿಣ ಹಾಕಿಲ್ಲ. ಹಾಕಿನ. ಉಪ್ಪು ಹಾಕಿಲ್ಲ. ಉಪ್ಪಿನ ಪ್ಯಾಕೆಟ್ ತೊಗೋಬೇಕು ಅಲ್ಲಿದೆ. ಹಾಕು. ಹುಣಸಿನ್ಕಾಯಿ ಒಂದು ಸ್ವಲ್ಪ ಹಾಕ್ಯಾರ ಹೋಗಿಲ್ಲ, ಇಷ್ಟೇ. ನೀರು. ಇದು ಬ್ಯಾಳಿಗೆ ಕುಕ್ಕರ್ ಹಚ್ಲತ್ತಾರ. ಎಲ್ಲ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಐತಿ ಕುಕ್ಕರ್ ಢಕ್ಕನ್ ಮುಚ್ಚಿದ್ರು. ಸೊ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಸಾಂಬಾರಿಗೆ ಕುಕ್ಕರ್ ಹಚ್ಚಾರ ಬ್ಯಾಳಿಗೆ. ಸೊ ಅಷ್ಟೊತ್ತನ ಸಿಟಿ ಆಗತ್ತಾನ ಇಲ್ಲಿ ನಮ್ಮ ಮಮ್ಮಿ ಚಟ್ನಿ ಮಾಡ್ಲತ್ತಾರ ಅಂತ, ಕಗ್ಗ ಟಮಾಟ ಚಟ್ನಿ. ಸೊ ಬರ್ರಿ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಎಷ್ಟೆಲ್ಲ ಏನೇನು ತೊಗೊಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಇವಾಗ. ಸೊ ಚಟ್ನಿ ಒಂದು ಸ್ವಲ್ಪ ಖಾರ ಇದ್ರೆ ಟೇಸ್ಟ್ ಇರ್ತದೆ, ಅದಕ್ಕಂತ ಇಷ್ಟು ನಾರ್ಮಲ್ ಮೀಡಿಯಮ್ ತೊಗೋರಿ. ಅಷ್ಟು ಹೆಚ್ಚಿಗೆ ಭೀ ಬೇಡ, ಅಷ್ಟು ಕಮ್ಮಿ ಭೀ ಬೇಡ. ಸೊ ಇಷ್ಟು ತೊಗೋಬೇಕು ಮೆಣಸಿನ್ಕಾಯಿ, ಅದೆಲ್ಲ ಹೋಳು ಮಾಡ್ಕೋಬೇಕು. ಈಗ ಸ್ವಲ್ಪ ನೋಡಿ ಇದು ಮಾಡಿ ಇದು ಕಡೆದಾಗ ಪ್ಯಾನ್ದಾಗ ನಾ ಅವಾಗೆ ಒಂದು ಸ್ವಲ್ಪ ಶಾರ್ಟ್ಸ್ ರೀಲ್ ಮಾಡ್ಲಕ್ಕಂತ ಪೈನಾಪಲಿಂದ ಇದು ಮಾಡಿದ್ದೆ, ಅದರಾಗೆ ಮಾಡ್ಲತ್ತ ಮಮ್ಮಿ. ಮತ್ತೆ ತೊಳೆದ ಎಣ್ಣೆ ಇತ್ತಲ್ಲ. ಇದು ಯಾಕೆ ಹಿಂಗೆ ಕುಂಕಿ? ಅದು ಹಂಗೆ ಇಲ್ಲ, ಈ ಕಡೆ ಸೈಡ್ ಇಡು, ಹಿಂಗಂದ್ರೆ ಕರೆಕ್ಟ್ ಆಗ್ತದೆ. ಸೊ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫಸ್ಟ್ ಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ಸೊ ಹಿಂಗೆಲ್ಲ ಕರೆಕ್ಟ್ ಚಲೋ ಹಿಂಗೆ ಮುರ್ಕೋರಿ ಅದು. ಅದಕ್ಕಂದ್ರೆ ಹಾಗೆ ಆ ಪುಟ್ಟನಿ ಫ್ರೈ ಮಾಡಿದ್ರೆ ಎಲ್ಲ ಕರೆಕ್ಟ್ ಒಳಗೆ ಫ್ರೈ ಆಗಲ್ಲ. ಸೊ ಅದಕ್ಕೆ ಹಿಂಗೆ ಒಂದರದಾಗ 2 ಹೋಳು ಕಟ್ ಮಾಡಿಕೊಂಡು ಫ್ರೈ ಮಾಡಿರಿ. ಕರಿಬೇವು ಮೆಣಸಿನ್ಕಾಯಿ ಒಂದು ಭಾಳ ಡೇಂಜರ್. ಸೊ ಅಲ್ಲಿ ಟಮಾಟ ಕಟ್ ಮಾಡತ್ತಾರ ಮಮ್ಮಿ, ಕಟ್ ಟಮಾಟ. ಮೆಣಸಿನ್ಕಾಯಿ ಚಲೋ ಫ್ರೈ ಮಾಡಬೇಕು, ಚಲೋ ಫ್ರೈ ಆಗಬೇಕದು. ಹಾಗೆ ಹಸಿ ಮತ್ತು ಅರ್ಧ ಮಾಡಬಾರ್ದು. ಇದಿಷ್ಟು ಎಲ್ಲ ಒಂದರದಾಗೆ ಹಂಗೆ ಸೈಡಿಗೆ ಮೆಣಸಿನ್ಕಾಯಿ ಇಟ್ಟು, ದೊಡ್ಡ ಪ್ಯಾನ್ ಇತ್ತಂದ್ರೆ ಸೈಡಿಗೆ ಇಟ್ಕೇಸಿನ ಹಾಗೆ ಟಮಾಟ ಭೀ ಫ್ರೈ ಮಾಡ್ಕೋಬೋದು. ಹಂಗೆ ಇಲ್ಲ ಸಣ್ಣದು ಪ್ಯಾನ್ ಇತ್ತು, ಇಲ್ಲಾಂದ್ರೆ ಹಂಚದಾಗ ಮಾಡ್ಲತ್ತೀರಿ ಅಂತಂದ್ರೆ ತೆಗೆದಕ್ಕಿಷ್ಟು ಒಂದೊಂದು ಫ್ರೈ ಮಾಡ್ಕೋಬೇಕು. ಸೊ ನಮ್ಮ ಮನೆಗೆ ಇದು ಕಟ್ ಟಮಾಟ ಚಟ್ನಿ ಎಲ್ರಿಗೂ ಇಷ್ಟನೇ. ಆಲ್ಮೋಸ್ಟ್ ಎಲ್ಲ ಚಟ್ನಿ ಇಷ್ಟ ನಮ್ಮ ಮನೆಗೆ.
ಸೊ ಗರಂ ಗರಂ ರೊಟ್ಟಿ ಸಂಗಡ ಚಲೋ ಟೇಸ್ಟ್ ಟೇಸ್ಟ್ ಬರ್ತದೆ. ಹಾಗಾಗಿ ಚಟ್ನಿ ಆಯಿತು, ಪುಂಡಿ ಪಲ್ಯ ಆಯಿತು, ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಜಾಸ್ತಿ ತಿಂತೀವಿ. ಜಾಸ್ತಿ ತಿಂತೀವಿ. ಶೇಂಗಾ ಚಟ್ನಿ ಆಯಿತು, ಇದು ಆಯಿತು, ಎಲ್ಲಷ್ಟು ಚಟ್ನಿ ದಿನಸ್ ನಮ್ಗೆ ಎಲ್ಲರಿಗೂ ಇಷ್ಟ. ಈ ಕಡೆ ಜನಕ್ಕೂ ಎಲ್ಲ ಇಷ್ಟನೇ ಅದು. ಉತ್ತರ ಕರ್ನಾಟಕ ನಮ್ಮ ಮಂದಿಗೆ ಬೇಕೇ ಬೇಕಿವಲ್ಲ ಚಟ್ನಿ ಅದೆಲ್ಲ. ಚಟ್ನಿ ಅದು ಬೇಕೇ ಬೇಕು. ಆಯಿತು, ಕಟ್ಟಿ ರೊಟ್ಟಿ ಸಂಗಟ ಮತ್ತು ಗರಂ ಗರಂ ರೊಟ್ಟಿ ಸಂಗಟ ಭೀ ಟೇಸ್ಟ್ ಟೇಸ್ಟ್ ಕೊಡ್ತೇವೆ. ಹಾಗಂತ ಹೇಳ್ತಿದ್ಮೇಲೆ ಜಾಸ್ತಿ ಮಾಡ್ತೀವಪ್ಪ ನಾವು ಈ ಕಡೆ. ಇದ್ರ ಹಾಕಲ್ಲ ಉಪ್ಪು. ಇವಾಗ ಇಲ್ಲಿ ಮಿಕ್ಸಿ ಜಾರ್ದಾಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡಾರ. ಸೊ ಇದು ಇಲ್ಲಿ ಫ್ರೈಗೆ ಮಾಡ್ಲತ್ತಾರ. ಇನ್ನು ಚಲೋ ಫ್ರೈ ಮಾಡ್ಕೋಬೇಕು. ಇದು ಟಮಾಟವೇ ಎಲ್ಲ. ಹಾಗೆ ಅರ್ಧ ಸ್ಪೂನ್ ಅರಿಶಿಣ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಯಾರ. ಸೊ ಹಂಗೆ ಫ್ರೈ ಮಾಡ್ಕೋಬೇಕು. ಭಾಳ ಹುಗ್ಗಿ ನೋಡ್ರಿ ಇಷ್ಟ ಅಂತ. ಸೊ ಟಮಾಟಾಗ ಹೀಗೆಲ್ಲ ಆಗ್ಬೇಕಿದೆ, ಚಲೋ ಫ್ರೈ ಆಗಬೇಕಿದೆ. ಈ ಥರ ಹಸಿ ಹಸಿನೇ ಹಂಗೆ ಫ್ರೈ ಮಾಡ್ಕೋಬಾರ್ದು. ಇದು ಮೆಂತ್ಯ ಸೊಪ್ಪು. ಇದು ಮೆಂತಿ ಪಲ್ಯ ಅದೊಂದು ಸ್ವಲ್ಪ ಹಾಕ್ಲತ್ತಾರ. ಕೊತ್ತಂಬರಿ ಇಲ್ಲಿ ಹಾಕ್ತೀನಿ. ಇಲ್ಲಿ ಮೆಂತಿ ಪಲ್ಯ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ಯಾರ ನೋಡ್ರಿ. ಇದ್ರ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಸೊ ನೀವು ಟಮಾಟ ಸಂಗಟ ಟಮಾಟ ಆದಮೇಲೆ ಒಂದು 2-3 ನಿಮಿಷ ಆದಮೇಲೆ ಭೀ ಹಾಕ್ಬೋದು. ಇಲ್ಲಾಂದ್ರೆ ಚಲೋ ಫ್ರೈ ಮಾಡಿದ್ಮೇಲೆ ಭೀ ಹಾಕ್ಬೋದು. ಯಾಕಂದ್ರೆ ಇದು ಸೊಪ್ಪೇನದಲ್ಲ ಮೆಂತಿ ಪಲ್ಯ ಜಲ್ದಿನೇ ಫ್ರೈ ಆಗ್ತದೆ. ಅದು ಇದು ಸೊಪ್ಪು ಅವೆಲ್ಲ ಜಲ್ದಿ ಫ್ರೈ ಆಗ್ತದೆ, ಜಾಸ್ತಿ ಟೈಮ್ ಇಡಲ್ಲ. ಆಯಿತು ಮೇಡಮ್ ಫ್ರೈ. ಯವ್ವ ಇವಾಗಿಲ್ಲಿ ಫ್ರೈ ಮಾಡ್ಯಾರೆಲ್ಲ, ಗ್ಯಾಸ್ ಆಫ್ ಮಾಡ್ಕೊಂಡಾರ. ಸೊ ಇದು ಆಪ್ಷನಲ್ ಅದ ನೋಡ್ರಿ ಮೆಂತಿ ಪಲ್ಯ. ನಿಮ್ಗೆ ಹಾಕೋಮತ್ತಿತ್ತು ಅಂದ್ರೆ ಹಾಕ್ರಿ, ಫ್ರೈ ಮಾಡಿರಿ. ಇಲ್ಲಂತಂದ್ರೆ ಬೇಡ, ಸ್ಕಿಪ್ ಮಾಡಿರಿ. ಜಸ್ಟ್ ಇದು ಮೆಣಸಿನ್ಕಾಯಿ ಮತ್ತು ಟಮಾಟ ಇಷ್ಟರಿಂತೆ ಮಾಡ್ಬೋದು ನೀವು. ಇದು ಆಪ್ಷನಲ್ ಅದ. ಮನೆಗಿತ್ತು ಅಂದ್ರೆ ಹಾಕ್ರಿ ಫ್ರೈ ಮಾಡ್ಕೆಸಿಂದ. ಅದ್ರಲ್ಲಿಂತ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತು ಅಂತ ಇದೊಂದು ಹೊಸ ರೆಸಿಪಿ. ನಾವು ಯಾವಾಗ ಭೀ ಮಾಡ್ತೀವಿ ಈ ಥರ, ಇದು ಹಾಕ್ತೀವಿ ಮೆಂತಿ ಪಲ್ಯ. ಅದಕ್ಕೆ ನಾವು ನಿಮಗೆ ಹೇಳತ್ತೀವಿ. ಹಾಂ ಅದೇ ಹೇಳ್ತೀನಿ. ನಾ ಭೀ ಇರಲಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ. ಇತ್ತಂದ್ರೆ ಒಂದು ಸಲ ಟ್ರೈ ಮಾಡಿರಿ ನೀವು ಭೀ, ಅದು ಟೇಸ್ಟ್ ಬೇರೆನೇ ಕೊಡ್ತದೆ. ಇಲ್ಲಿ ಇವಾಗ ನಮ್ಮ ಮಮ್ಮಿ ಜಸ್ಟ್ ಈಗ ಅನ್ನಕ್ಕೆ ಇಟ್ಟಾರ ನೋಡ್ರಿ. ಅಕ್ಕಿ ತೊಳ್ಕೆಸಿ ಅನ್ನಕ್ಕೆ ಇಟ್ಟಾರ. ಸಬ್ಸಿ ಪಲ್ಯ. ಈಗ ಇದು ಜಾರ್ದಾಗ ಇಲ್ಲಿ ಆಲ್ರೆಡಿ ನಾವೇ ತೋರಿಸಿನಲ್ಲ, ಉಪ್ಪು ಮತ್ತೇನಂತಾರ ಹಲ್ದಿ, ಉಪ್ಪು, ಅರಿಶಿಣ, ಕೊತ್ತಂಬರಿ ಹಾಕಿದ್ದದ. ಈಗ ಇದು ಫ್ರೈ ಮಾಡ್ಕೊಂಡು ಇದ್ರೊಳಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿ ಮಾಡ್ತಾರೆ. ಹಾಕಿ ನೀನು ಬೆಳ್ಳುಳ್ಳಿನೇ ಹಾಕಿಲ್ಲ ಮಮ್ಮಿಗೆ ನೋಡ್ರಿ. ಒಂದು ನೆನಪೋಗ್ಯದ ಇಂಗ್ರೀಡಿಯೆಂಟ್ ಅದು ಬೆಳ್ಳುಳ್ಳಿ. ಏನಿಲ್ಲ ಇಷ್ಟೇ ಮಾಡಿ ಇದು ಜಲ್ದಿ ಭೀ ಆಗ್ತದೆ ನೋಡ್ರಿ. ಏನಿಲ್ಲ 10 ನಿಮಿಷದಾಗೆ ಆಗ್ತದೆ ಇದು ರೆಸಿಪಿ. ಇವಾಗ ಇಲ್ಲಿ ಬೆಳ್ಳುಳ್ಳಿ ಹಾಕ್ಲತ್ತಾರ. ಹಾಕಮ್ಮ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತಿದು ಫ್ರೈ ಮಾಡ್ಕೊಂಡಿದ್ದೆಲ್ಲ ಈ ಥರ ಹಿಂಗೆ ಮಿಕ್ಸಿಗೆ ಹಾಕಿ ಚಲೋ ಸಣ್ಣ ಪೇಸ್ಟ್ ಏನು ಬೇಡ, ಸಣ್ಣ ಅಂತ ಬರೀ ಅಷ್ಟೇ ಮೀಡಿಯಮ್ ಮಿಕ್ಸಿ ಮಾಡ್ಕೋಬೇಕು. ಈಗ ಇದು ಒಂದು ಸ್ವಲ್ಪ ಹಿಂಡಿ ಹಾಕಬೇಕು. ಸೊ ನಮಗೆಲ್ಲ ಪಲ್ಯಾಗ ಮತ್ತು ಚಟ್ನಿಗೆ ಹಿಂಡಿ ಇದ್ದರೆ ಟೇಸ್ಟ್ ಒಂದು ಸ್ವಲ್ಪ. ಶೇಂಗಾದ ಹಿಂಡಿ, ಶೇಂಗಾ ಎಳ್ಳು ಎರಡು ಮಿಕ್ಸ್ ಮಾಡಿ ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡಿದ್ವಿ. ಇದ್ರೆ ಹಾಕ್ಬೋದು, ಇದ್ದಿಲ್ಲ ಅಂದ್ರೆ ಇಲ್ಲ. ನಾವು ವಾಪಸ್ ಸಂಜೆಗೆ ಭೀ ದೀಪ ಹಚ್ಚಾರ ನೋಡ್ರಿ. ಬೇಟ ವಾವ್ ಇಷ್ಟು ಕಾಣತ್ತದ. ಕಟ್ ಮಾಡಕ್ಕೆ ಎಲ್ಲ ಕೂಡ ಹಾಕಿದ.
ಸೊ ಕೊತ್ತಂಬರಿ ಏನು ಬೇಡ ಅವಾಗೆ ಹಾಕಿದ್ದು ಬೇಕಂತಂದ್ರೆ ನೀವು ಮ್ಯಾಲೆ ಹಿಂಗೆ ಒಂದು ಸ್ವಲ್ಪ ಹಾಕೋಬೋದು. ಯಾಕಂದ್ರೆ ಅವಾಗೆ ಹಾಕಿವಲ್ಲ. ಆಯ್ತು ಚಟ್ನಿ ಇಲ್ಲಿ ಆಲ್ರೆಡಿ ಕುಕ್ಕರ್ ಒಂದು ಸೀಟಿ ಆಗ್ಯದ ಅವಾಗೆ ಇಲ್ಲ ಅನ್ನಕ್ಕೆ ಇಟ್ಟರು. ಮಮ್ಮಿ ಮಾರ್ಕೆಟ್ ಹೋಗಿದ್ರು. ಪಪ್ಪಾನ ಇಬ್ರು ಹೋಗಿದ್ದು. ಅದಕ್ಕೆ ಸೀರೆ ತಂದೇನು ಮಮ್ಮಿ ಸೀರೆ ತಂದಾರಂತ ನೋಡ್ರಿ. ಎಷ್ಟು ದಿನದಿಂದ ವೇಟ್ ಮಾಡೈತಿರು. ಏನಿಲ್ಲ ಅಂದ್ರೆ ಎಷ್ಟು ತಿಂಗಳು ಮಮ್ಮಿ ನೀನೇ ಯಾವಾಗ್ಲಿಂದ ವೇಟ್ ಮಾಡತ್ತಿದ್ದಿ? 2 months ಅಲ್ಲ, 2 ತಿಂಗಳಿಂದ ನಾವು ಮಮ್ಮಿ ಅದು ಸೀರೆ ಸಲಕ್ಕೆ ಇಷ್ಟು ವೇಟ್ ಮಾಡತ್ತಾರ. ಮತ್ತು ಅದೇ ಕಲರ್ ಬೇಕಂತ, ಬಾರ್ಡರ್ ಭೀ ಅಂತದೇ ಅದೇ ಕಲರ್ದು ಆ ಥರನೇ ಡಿಸೈನ್ ಬೇಕಿತ್ತು ಅಂತ ಫೈನಲಿ ಅವ್ರಿಗೆ ಸಿಕ್ತು ಅಂತ ಇಂತು. ನಿನ್ನೆಲ್ಲ ಪೂರ್ತಿ ನಾವು ಅಪ್ಪ ಕರ್ಕೊಂಡು ಬೈಕ್ ಮೇಲೆ ರೌಂಡ್ ಹಾಕೋದೇ ಎಲ್ಲ ದುಕಾನ್. ಯಾಕ್ರಿ ನಮ್ಮ ಬೆಲೆ ಕಲಬುರಗಿನ ಸೂದಕ್ಕೆ ಪುಟಾಣಿ ಗಲ್ಲಿ ಅಂತ ಹೇಳ್ದ ಬಟ. ಪುಟಾಣಿ ಗಲ್ಲಿ ಒಳಗೆ ಸಿಕ್ಕತ್ತಪ್ಪ ಅದು ಸೀರೆ. ಈಗ ಆಲ್ರೆಡಿ ಒಂದು ನಾವು ತರ್ಸಿವಪ್ಪ ಆನ್ಲೈನಲ್ಲಿ. ಇಂಥ ಕಲರೇ ಒಂದು ತರ್ಸಿವಿ ನಾವು. ನಿಂದರವ ಸ್ವಲ್ಪ ಯಾಕೋ ಇದು ಬ್ಲರ್ ಅನ್ಸತ್ತ ನೋಡ್ರಿ. ಇದು ಸೀರೆ ಸಲಕ್ಕೆ ಮತ್ತು ಇಂಥದೇ ಕಲರ್ ಇದೇ ಬಾರ್ಡರ್ ಸಲಕ್ಕೆ ನಮ್ಮ ಮಮ್ಮಿ ಇಷ್ಟ ಪಡ್ದೆ ಹಿಡಿರು. ಯವ್ವ ತಾಯಿ, ಇದು ಎರಡನೇದು ಬಟ. ತೆಂಗಿಗೆ ಒಂದು ಹತ್ತು, ನಿನಗೆ ಒಂದು ಹತ್ತು. ಅದಕ್ಕಂತೇಳಿ ತೆಂಗಿಗೆ ಒಂದು. ಈಗ ಆಲ್ರೆಡಿ ಒಂದು ತೊಗೊಂಡಾರ, ಆನ್ಲೈನ್ದಾಗ ತೊಗೊಂಡಾರ ಅವರು. ಅದೇನೋ ನಮ್ಮ ಮಮ್ಮಿ ಚಾನಲ್ ನೋಡ್ತಾರೆ ಯಾರೋ ಅವ್ರ ಕಡಿಲಿಂತ ತರಿಸಾರಂತ. ಆಮೇಲೆ ಈಗ ಇದು ಒಂದು ಅಂಥದ್ದೇ ಸೇಮ್ ಇನ್ನೊಂದು ತೊಗೊಂಡಾರ. ಇಷ್ಟ ಆಗ್ಯದ ಅವ್ರಿಗೆ, ಭಾಳ ಇಷ್ಟ ಆಗ್ಯದ. ಅದಕ್ಕೆ ಮತ್ತೆ ಇನ್ನೊಂದು ಕಲರ್ ತೊಗೊಂಬಂದಿನಪ್ಪ ಸೇಮ್. ಚಲೋ ಅದ ಇದು ಕಲರ್. ಅಂದ್ರೆ ಭೀ ಫುಲ್ ರಾಯಲ್ ಕಲರ್, ರಾಯಲ್ ಅದ ನೋಡ್ರಿ ಫುಲ್. ಇದು ಇಷ್ಟು ಚಲೋ ಅದ, ಹಾಕೊಂಡ್ಮೇಲೆ ಭಾರಿ ಕಾಣ್ತದೆ ಇದು ಸೀರೆ. ಅದಕ್ಕೆ ಏನೋ ತೊಗೊಂಡೇನು. ಸೊ ನಮ್ಮ ಮಮ್ಮಿ ಸೀರೆ ಖರೀದಿಗಳು ಭಾಳ ಮಾಡ್ತಾರೆ ನೋಡ್ರಿ. ಅದಕ್ಕಂದ್ರೆ ನಮ್ಮ ಟೀಚಿಂಗ್ ಫೀಲ್ಡ್ ಅಲ್ಲ, ಸೊ ನಮಗೆ ಸೀರೆಗಳು ಬೇಕೇ ಬೇಕು ಕಂಪಲ್ಸರಿ. ಅದಕ್ಕೆ ನಮ್ಮಲ್ಲಿ ಸೀರೆ ಕಲೆಕ್ಷನ್ಸ್ ಭೀ ಅಷ್ಟೇ ಅವ, ಭಾಳ ಅವ. ಸೊ ಒಂದಿನ ಅದು ಭೀ ಹಾಕ್ತೀನಿ ಖರೆ ಭೀ. ಸೀರೆ ನಮ್ಮ ಸೀರೆಗಳು ನೋಡಿದ್ರಲ್ಲ ಮೊದಲಿನ ಸೀರೆಗಳು ಖರೆ ಭೀ ಭಾಳ ಸೀರೆ ಅದಾವ್ರಿ ನಮ್ಮ ಬಲ್ಲಿ. ಸೊ ಒಂದ್ಸಲ ನಾ ಅದು ಭೀ ಕಲೆಕ್ಷನ್ ಹಾಕ್ತೀನಂತ. ಎಷ್ಟೆಲ್ಲ ಸೀರೆ ಅವ ನಂಬಲ್ಲಿ. ಬಾರ್ಡರ್ ಸೀರೆ ಹಿಡ್ಕೊಂಡು ಮತ್ತು ಇಂಥವೆಲ್ಲ ಸಾಫ್ಟ್ ವರ್ಕ್ ಸೀರೆ, ಡೈಲಿ ವೇರ್ ಎಲ್ಲ ತೋರಿಸ್ತೀನಿ. ಬ್ಲೌಸ್ ಒಂದಿನ ಹಾಕೊಂಬಿಟ್ಟ ಹಾಕ್ತೀವಂತ. 350 ಬಿಟ. ಎಷ್ಟು ಸಮಯದು? 350 900 900. ಇದು 900, ಇದು 350, ಇದು 250. ಇಲ್ಲೊಂದು ಅದ ನೋಡ್ರಿ ಸೀರೆ 250. ಚಲೋ ಅದ. 250 ಡೈಲಿ ವೇರಿಗೆ ಚಲೋ. ಡೈಲಿ ವೇರಿ 250 250. ಇದನ್ನೊಂದು 250. ಇದು ಮಸ್ತ್ ಅದ ನೋಡಮ್ಮ. ಇಲ್ಲ ಚಲೋ ಅದ ನೋಡ್ರಿ ಇದು ಸೀರೆ 250 ಅಂತ. ಇದು ಭೀ ನೋಡ್ರಿ ಎಲ್ಲಿ ಸಿಗ್ತಾವ ಇಷ್ಟು ಇಂಥ ಪರಿ ಕಮ್ಮಿ ರೇಟ್ದಾಗ ಇಟ್ಟು ಚಲೋ ಸೀರೆ. ಅಂದ್ರೆ ಭೀ ನಮ್ಮ ಮಮ್ಮಿಗೆ ಸೀರೆ ಕಲೆಕ್ಷನ್ ಭಾಳ ಕ್ರೇಜ್. ಇಷ್ಟು ಕಲೆಕ್ಷನ್ಗಳವ ಸ್ಯಾರಿದು. ನೀವು ಹೋದಾಗ 4-5 ಎತ್ಕೊಂಡೇ ಬರ್ತಾರ ಅವ್ರು. ಇನ್ನು ಮೊದಲು ಭಾಳ ಐತಿ, ಈಗ ಕಮ್ಮಿ ಆಗ್ಯದ. ಸೊ ಅದಕ್ಕಂತ ಇಷ್ಟ ಈಗ ಸದ್ಯಕ್ಕೆ ಭಾಳ ದಿನ ಆದ್ಮೇಲೆ ಇಷ್ಟು ಸೀರೆ ತೊಗೊಂಡು ಬಂತಾರೆ ಈಗ. ಮತ್ತೆ ಮಮ್ಮಿ ಮತ್ತೇನು ಏನೋ ತಂದರು. ಏನು ತೊಗೊಂಡು ಬಂದಿದವ ಮತ್ತೆ ನೀ? ಮತ್ತಪ್ಪ ಹತ್ತಿವಪ್ಪ ನಾವು ಚೈನ್. ಇದು ಚೈನ್ ಅದಲ್ಲ ಮೊನ್ನೆ ನಾವು ಲಾಕೆಟ್ ಮಮ್ಮಿ ಅವತ್ತಿನ ದಿನ ನಂಗೆ ಲಾಕೆಟ್ ಕೊಟ್ಟಿದ್ರಲ್ಲ, ಅವತ್ತಿನ ದಿನ ತೊಗೊಂಡಿವ ನೋಡ್ರಿ ಚೈನ್ಗಳು. ಸೊ ಅವತ್ತಿನ ದಿನ ನಾನು ನೆಕ್ಸ್ಟ್ ಡೇ ಇಲ್ಲಾಂದ್ರೆ ಅವಾಗೆ ರಾತ್ರಿ ತೋರಿಸ್ಬೇಕಂತಂದೇನ ಬಂದ್ರುಪ್ಲೆ ಶಾಪಿಂಗ್ಲಿಂತ ಬಂದ್ಮೇಲೆ. ಬಟ್ ನಮಗೆ ಭಾಳ ಲೇಟ್ ಆಗಿತ್ತು. ನೆಕ್ಸ್ಟ್ ಡೇ ನನ್ನ ಡ್ಯಾನ್ಸ್ ವಿಡಿಯೋ ಇತ್ತು, ಅದ್ರದಾಗೆಲ್ಲ ನನಗೆ ಇವೆಲ್ಲ ಜ್ಯುವೆಲರೀಸ್ ತೋರ್ಸ್ಲಕ್ಕೆ ಆಗಿಲ್ಲ ನನಗೆ. ಇದು ಎಷ್ಟಮ್ಮ? ಎಷ್ಟು ಬಿದ್ದದ? ಇದು ಬಿಟ್ಟ 10,200 ಬಿಟ್ಟ. 10,000 ಬೆಳ್ಳಿ 2,000 ರೂಪಾಯಿ ತೊಲಿ ಅದ ಬಿಟ್ಟ. 2,000 ರೂಪಾಯಿ ತೊಲಿ ಅದಲ್ಲ. ಅದಕ್ಕೆ ಇದೆಷ್ಟು 6 ತೊಲಿ ಮೇಲೆ ಹೋಗ್ಬಿಟ್ಟಾಗ. ಅದಕ್ಕೆ 10,200 ರೂಪಾಯಿ ಬಿದ್ದ ನೋಡ್ಬಿಟ್ಟ. 10,000. 10,000 ಇದು 10,000. ಇನ್ನ ತೆಗ್ದೇ ಇಲ್ಲವೆಲ್ಲ ಕೊಂಡಿಗಿಲ್ಲ. ಎಲ್ಲ ಹಂಗೆ ಅವ ನೋಡ್ರಿ, ತೆಗ್ದಿಲ್ಲ. ನಮ್ಮ ಮಮ್ಮಿ ಹಾಕೊಂಡಿಲ್ಲ ಇನ್ನ. ಹಾಕೋಲ್ಲಪ್ಪ ಇನ್ನ ಇಲ್ಲವಲ್ಲ, ಸುಮ್ಮನೆ ತಂದಿನ. ಅವು ಮೊದಲಿನ ಚೈನ್ ಇದ್ದೀವಿ ನೋಡು ದಪ್ಪನು, ಅವು ಹಾಕ್ದೆಪ್ಪ. ಹಾಕಿಸಿ ನೀವು ತಗೊಂಡು. ಮಮ್ಮಿ ಇನ್ನ ಮೂಡಿಲ್ಲ ಸದ್ಯಕ್ಕೆ ಮೂಡಿಲ್ಲ. ಹಿಂಗೆ ಇರ್ತಾರೆ. ಅಂದ್ರೆ ಭೀ ನಮ್ಮ ಮಮ್ಮಿ ಚೈನ್ ಭೀ ಭಾಳ ಖರೀದಿ ಮಾಡ್ತಾರೆ. ವರ್ಷಕ್ಕೊಮ್ಮೆ ಇರ್ತದೆ ಅವರು. ನಾ ಜಾಸ್ತಿ ದಿನ ಹಾಕೊಳ್ಬಿಟ್ಟ. ಭಾಳ ದಿನ ನಾವು ಇಷ್ಟ ಆಗಲ್ಲ. ಭಾಳ ದಿನ 1 ವರ್ಷ 2 ವರ್ಷ ಹಾಕೊಂಡಿನಿ ಅಂದ್ರೆ ಆಯ್ತು ಮತ್ತೆ ಚೇಂಜ್. ಯಾವಾಗಲೂ ರಾಟಿನೇ ಅದ ಬಿಟ್ಟ. ಇಲ್ಲೇನದ ಇವು ಬಿಟ್ಟ ಇವೆಲ್ಲ ನೋಡುವ. ಇವು ನಲುಕಿದೇನು ನನ್ನ ಜುಮ್ಕಿಗಳು.
ಈಗಪ್ಪ ಮನ್ ಕಿವೇನು ತಂದಿನಿಲ್ಲ ಮಮ್ಮಿ ನೋಡ್ರಿ ಝುಮ್ಕ ಇವೆಲ್ಲ ಏನು ಇಷ್ಟನೋ ಏನಪ್ಪ ನಮ್ಮ ಮಮ್ಮಿ ಕತ್ತಿ ಅವೇ ಇಷ್ಟ ಮೊದ್ಲಿಂದ ಎಲ್ಲ. ಇದು ನೋಡ್ರಿ ಇದು ನಮ್ಮ ಮಮ್ಮಿ ನನಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ನಮ್ಮ ಮಮ್ಮಿ ಪಾಪ ಇಬ್ಬರು ನಂಗೆ ಬರ್ಡೇ ಗಿಫ್ಟ್ ಕೊಟ್ಟಿದ್ದು. ಸೊ ಬರ್ಡೇ ವ್ಲಾಗ್ ಭೀ ಹಾಕಿ ನೋಡೋಣ ಅದ್ರದಾಗ ತೋರಿಸಿ ನೋಡ್ರಿ. ಮೊದಲು ನೋಡಿರೈತಿ, ಈಗ ಯಾರು ಹೊಸದಾಗಿ ನೋಡ್ತಾರೆ ಅವ್ರಿಗೆ ಅದಾಯ್ತು, ಅವ್ರಿಗಂತ ತೋರಿಸ್ಲತ್ತದ ಈಗ. ಇದು ನಂಗೆ ಭಾಳ ಇಷ್ಟ ಬಂದದ. ಹಿಂಗೆ ಸಿಂಪಲ್ ನೋಡ್ರಿ ಇಷ್ಟ ಚಲೋ ಅದ, ಸಿಂಪಲ್ ಮತ್ತು ಎಲಿಗೆಂಟ್ ಅದ, ಒಂದು ಸ್ಟೋನ್ ಅದ ಅಷ್ಟು. ಇದು ಭಾಳ ಇಷ್ಟ ಬಂದದ. ಇದು ಒಂದು ಮತ್ತು ಇದು ಒಂದು ನನ್ನ ಫೇವ್ರೆಟ್. ಇದು ಭಾಳ ವರ್ಷದ ಬಿಟ್ಟ. ಅವಾಗ ನೋಡಿದ್ದು 3 ಗ್ರಾಮ್ ಅದ ಬಿಟ್ಟ, ಅಲ್ಲಿ 7,000 ತೊಗೊಂಡಿ ನೋಡಿ. 3 ಗ್ರಾಮ್ ಬಿಟ್ಟ, ಈಗ 1 ಗ್ರಾಮ್ನೂ ಬರಲಿ 7,000ನೇ ಲಾಕೆಟ್. ಇದು ಪಪ್ಪಂದ ನಿಮ್ಮ ಮನೆ ಏನು ತೊಗೊಂಡಿದ ಅದು ತೋರಿಸ್ನಿ ಅಷ್ಟೇ. ಹಿಂಗಂತೀರಿ ಇವು ಬೇಡ ಕಿವೇನಪ್ಪ. ಇವು ಇಯರಿಂಗ್ಸ್ ತೊಗೊಂಡಾರ ನೋಡ್ರಿ ನಮ್ಮ ಮಮ್ಮಿ ಮೊನ್ನೆ. ನಕ್ಲೇಸ್ ಮೇಲೆ ಬಿಟ್ಟ ಜರ ಇದ್ರ ಸಂಗಟ, ಇದು ಗೆಜ್ಜಿ ಸಂಗಟ, ಇದು ಬಿ ಇಯರಿಂಗ್ಸ್ ತೊಗೊಂಡಾರ. ಚಲೋ ಅಲ್ಲ, ಇದು ಕೆಳಗಿನ ಜುಮ್ಕಿ ಚಲೋ ಅವ ನೋಡ್ರಿ. ನ್ಯೂ ಡಿಸೈನ್ ಬಿಟ್ಟ ಇವು ಜಾಸ್ತಿ ಏನು ಬಿಟ್ಟ ಹಿಂಗೆ ಅವ. ಈಗ ಏನು ಬಿಟ್ಟ ಈಗ ಜುಮ್ಕ ಬಂದವ. ಚಲೋ ಅವಲ್ಲ. ನೋಡ್ಬಿಟ್ಟು ಇವಕ್ಕೆ ಎಷ್ಟು ಬಿದ್ದು? ಇವು 3.5 ಗ್ರಾಮ್ ನೋಡ್ಬಿಟ್ಟ. 1,35,000, 1,27,000 ಇತ್ತು ಬಿಟ್ಟ ಬಂಗಾರ. 1,27,000 ಅಂತಂದ್ರೆ 3.5 ಗ್ರಾಮಿಗೆ ಎಷ್ಟು ಆಗ್ತದೆ ನೋಡಿ. ಏಪ್ಪ ನಂಗೆ ಗೊತ್ತಿಲ್ಲ, ನೀನು ಇವೆಲ್ಲ ಲೆಕ್ಕ ಪಿಕ್ಕ ನಮ್ಗೆ ಗೊತ್ತಾಗಲ್ಲ. ಅಂದ್ರೆ 37,000 ಏನಿದು? 37,000 ಅಂತ ನೋಡ್ರಿ. ಇಯರಿಂಗ್ಸಿಗೆ 37,000. ಚಲೋ ಅವ. ಸೊ ಮಮ್ಮಿ ನಮ್ಮ ಸಲಕ್ಕೆ ಭಾಳ ಕಲೆಕ್ಷನ್ಸ್ ಮಾಡಿಟ್ಟ. ಇಯರಿಂಗ್ಸ್ ಆಗಲಿ, ರಿಂಗ್ ಆಗಲಿ ಎಲ್ಲ ಮಾಡಿಟ್ಟಾರ ಮಮ್ಮಿ ನಮ್ಮ ಸಲಕ್ಕಂತ. ಭಾಳ ತಗೊಂಡಿನಪ್ಪ ನಾ. ಇಯರಿಂಗ್ಸ್ ನಂದು ಒಂದಿತ್ತು ಆಲ್ರೆಡಿ, ಅದು ಹೆಂಗೆ ಇದಾಗ್ಯದೋ ಒಂದು ಕಳ್ಕೊಂಡಿನ. ಇದು ನಂಗೆ ಭಾಳ ಇಷ್ಟ ನೋಡ್ರಿ ಮಮ್ಮಿನ ಇಯರಿಂಗ್ಸ್. ಇವು ನಂಗೆ ಭಾಳ ಇಷ್ಟ, ಸ್ಟೋನ್ಸಿಂದು. ಇವು ಭಾಳ ವರ್ಷ ನೋಡ್ಬಿಟ್ಟ ಇವು. ಹೌದಲ್ಲ, ಈಗೇನು ಅಲ್ಲವು. ಇದು ಚಲೋ ಅವ. ಅವು ಐತೆ, ಇವು ಐತೆ. ಜುಮ್ಕಿ, ಇದು ಜುಮ್ಕಿ. ಇದು ನಾವು ಇದಾಗ ದೊಡ್ಡದಿತ್ತಲ್ಲ, ನಾವು ಲಕ್ಷ್ಮಿ ಹಾಕ್ತಿದ್ದ ನೋಡು, ಲಕ್ಷ್ಮೀ ಪೂಜೆಗೆ. ಅವು ಬೇರೆನಾ? ಅವು ಬೇರೆ. ಅವು ಬೇರೆ. ಓಕೆ. ಇವು ನಾನು ಹಾಕ್ತಿದ್ದೆ ಲಕ್ಷ್ಮಿಗೆ. ಆಮೇಲೆ ಒಂದೊಂದು ಸರ್ತಿ ಇವು ಹಾಕ್ತಿದ್ದೆ. ಹಾಂ, ಇದು ಒಂದು ನೋಡ್ರಿ ಇಯರಿಂಗ್ಸ್. ಇದು ಬಿ ನಂದೇ ಅದ ಇಯರಿಂಗ್. ಇದು ಸ್ಟೋನ್ ಅದ, ಇದು ಬಿ ಫುಲ್ ಸ್ಟೋನ್. ಇವೆಲ್ಲ ಮೊದಲು ತೊಗೊಂಡು ಹೋಗ್ಬಿಟ್ಟ. ಇವು ಭಾಳ ಕಾಸ್ಟ್ಲಿಗೆ ಹೋಗ್ಬಿಟ್ಟ. ಇವು ಮಮ್ಮಿ ಮೊದಲೇ ತೊಗೊಂಡಿಟ್ಟಾರೆ ಎಲ್ಲ. ಇದಕ್ಕಂದ್ರೆ ಆಮೇಲೆ ಕಾಸ್ಟ್ಲಿ ಆಗ್ತದಂತ ಅವ್ರಿಗೆ ಗೊತ್ತಿತ್ತು, ಏನು ಮಾಡ್ತೋ ಗೊತ್ತಿಲ್ಲ. ಯಾವಾಗ ಭೀ ನಮ್ಮ ಮಮ್ಮಿ ಅದು ಇದು ತೊಗೊತೀರಿ. ನಾವು ಅಪ್ಪ ಹೇಳ್ತೀರಿ ಏನು ಮಾಡ್ತೀವಿ ಅಷ್ಟೆಲ್ಲ ತೊಗೊಂಡ್ಕೆಸಿಂದು. ನಮ್ಮ ಮಮ್ಮಿ ಹೇಳ್ತೀರಿ ನಿನಗೆ ಗೊತ್ತಾಗಲ್ಲ ಸುಮ್ಮಿರು. ಇಷ್ಟೆಲ್ಲ ಇಯರಿಂಗ್ ಕಲೆಕ್ಷನ್ಸ್ ಅವ ನೋಡ್ರಿ ನಮ್ಮ ಬಂಗಾರ ಇಯರಿಂಗ್ಸ್. ಈಗ ಇದೂವರೆ ನನ್ನ ಎಲ್ಲ ನಾ ಹಾಕೊಂಡಿನೇನದು ಇಯರಿಂಗ ಆಲ್ರೆಡಿ ನಾನು ಹಾಕೊಂಡಿನಿ. ಅದು ಬಿ ಬರ್ಡೇ ಗಿಫ್ಟ್. ಅದು ಹೋದ ವರ್ಷದಿಂದ, ಹಚ್ಚಿ ವರ್ಷದಿಂದ. ಇಲ್ಲ, ಹೋದ ವರ್ಷದಿಂದ ಇವು ಅಮ್ಮ ಈಗ ನಾ ಹಾಕೊಂಡಿವಿ ಹೇಳತ್ತೀನಿ ನಾನು. ಮತ್ತೆ ರಿಂಗ್ ಯಾವಾಗ ಇಸ್ಕೊಟ್ಟಿದ್ದಿ? ಈ ವರ್ಷ? ಓಕೆ, ಹಾಂ, ಹೌದಲ್ಲ. ಈ ವರ್ಷದಿಂದ ನೆನಪೈತೆ, ಕನ್ಫ್ಯೂಷನ್ ಆಯ್ತು. ಇವೆಲ್ಲ ಅವಾಗ ನೋಡ್ಬಿಟ್ಟ ಖಾಲಿ ಎಷ್ಟಕ್ಕೆ ತೊಂದಿನೋ ಗೊತ್ತೇನು ನೀವು? ಎಲ್ಲ 12,000 ರೂಪಾಯಿನ ತೊಗೊಂಡಿ ನೋಡ್ಬಿಟ್ಟ. ಇವೆಲ್ಲ ಪೂರ ಅರ್ಧ ತೊಲಿ ಅವ ಇವು ಬಿಟ್ಟ 12,000ನಾಗ. ಇನ್ನೂ ನೀವು ಸಣ್ಣವ್ರದಿದ್ರಿ. ಅವಾಗ ಎಲ್ಲಿ ಬಂಗಾರ ಬಿಟ್ಟ 20,000 ಹಂಗೈತೆ ನೋಡು. ಎಲ್ಲ ಇವೆಲ್ಲ ಸಣ್ಣವ್ರಿದ್ದಾಗ ಕಮ್ಮಿ ಇತ್ತೇನೋ ನಾವು ಅಲ್ಲ. ಇದು ಬಿಟ್ಟ 17,000 ರೂಪಾಯಿ ಇದ್ವಿ ಬಿಟ್ಟ ಅವಾಗ. ಅವಾಗಿನ ಇವು 17,000 ರೂಪಾಯಿ ತೊಲಿ ಇತ್ತು ಬಂಗಾರ. ಅವಾಗಿನ ಇವು ಜುಮ್ಕಿಗಳು ಅವಾಗಿದ್ರು ಭಾಳ ಇದ್ದು. ಹೌದು, ಖರೆ ಬಿ ಭಾಳ ಕ್ರೇಜ್ ಇತ್ತು ಅವಾಗ. ಭಾಳ ಮಂದಿ ಬಿ ಅಂತದೇ ಟ್ರೆಂಡ್ ಎಲ್ಲ ಅವಾಗಿನ. ಇವೇ ಅನ್ಕರೆ ನಕ್ಲೇಸ್ ಮ್ಯಾಗಿನೂ ಇದ್ವಿ ಬಿಟ್ಟ ನಾನು. ಅದು ಸ್ವಲ್ಪ ಮುರಿದಿತ್ತದ ನಕ್ಲೇಸ್ ಮ್ಯಾಗಿಂದು. ಮುರಿದು ಸಲಕ್ಕೆ ಅಂತೇಳಿ ಮತ್ತೆ ಇವು ತಗೊಂಡೆ. ನೀ ಇಟ್ಕೊಂಡ ಏ ವಲ್ಲಪ್ಪು. ಅದಕ್ಕೆ ನಾನೇ ತಗೊಂಡೆ. ಎಲ್ಲ ಇಷ್ಟ ಇಲ್ಲ. ಮತ್ತೇನು ಮಾಡಿ ಚಂದಪ್ಪ. ಚಲೋ ಚಲೋ ತೋರಿಸಿನಲ್ಲ ಅವಾಗೆ ಝೂಮ್. ಚಲೋ ಇಷ್ಟಲ್ಲ ನಾವು ಮಮ್ಮಿ ಎಲ್ಲ ಮಾಡಿಟ್ಟಾರ ನೋಡ್ರಿ ನಮ್ಮ ಸಲಕ್ಕೆ. ನನ್ನ ಸಲಕ್ಕೆ, ನನ್ನ ತಂಗಿ ಸಲಕ್ಕೆ. ತಂಗಿ ಸಲಕ್ಕೆ ನಿನ್ನ ಸಲಕ್ಕೆ ಇಬ್ಬರಿಗೆ 2 ಮಕ್ಕಳಿಗೆ. ಆ ಮಗಳಿಗೆ ಈ ಮಗಳಿಗೆ ಒಂದು, ಈ ಮಗಳಿಗೆ ರೀ ಒಂದೊಂದು ಕೈ ಹಾಕೊಂಡು ಹಿಂಗೆ ಮಾಡ್ಬೇಕೇನು? ಬ್ಯಾಂಗಲ್ ಬಂಗಾರಿ, ಬ್ಯಾಂಗಲ್ ಬಂಗಾರ. ಢಕ್ಕನ್ ಬಿಚ್ಚಲತ್ತೀನಿ. ಕುಕ್ಕರ್ ಸಾಂಬಾರು ಹಚ್ಚಿದೇವಲ್ಲ.
ಜಲ್ದಿನೇ ಹುಚ್ಚಲ್ಲಪ್ಪ ಎರಡು ಕೈ ಏನು ಉಸ್ತೀನಿ ಅಂದ್ರಪ್ಪ ಮತ್ತೆಲ್ಲ ಡಮ್ ಅನ್ಸ್ಕೊಂಡಿ ಡಮ್ ಅಂತ ಯಾಕಂತೀರಿ ಕುದ್ದು ಈಗಲೇ ಬ್ಯಾಳಿ ಬಗಾರ್ ಹಾಕೋ ಸಲಕ್ಕಂತ ಬೊಗಣೆ ಇಟ್ಟಾರ ಉಳ್ಳಾಗಡ್ಡಿ ಕಟ್ ಮಾಡತ್ತಾರ ಕೊತ್ತಂಬರಿ ಕರಿಪತ್ತ ಒಂದು ತೊಗೊಂಡಾರ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಣ್ಣೆ ಇಲಚ್ಚಿ ಗೊತ್ತದಮ್ಮ ಇಲ್ಲ ನೀ ಒದರ್ತಲ್ಲೇವ ಅದಕ್ಕೆ ನಾವು ಅದಿರ್ತೀನಿ ನೀ ಬೈತಿ ಮಮ್ಮಗ ಸುಮ್ಮನೆ ಅಂತ ಒಂದು ಅನ್ಬೇಡ ಮತ್ತವ್ರು ಅನ್ನಂಗಾರ ಏನಪ್ಪ ಮಗಳು ಅಂತ ಕೇಳ ತಾಯಿಗೆ ಬೈತಾಳೆ ಹಾಕ ಕೊಡ್ತೀನಿ ಅನ್ಬಿಟ್ಟ ನಿಮ್ಗನ ಮತ್ತು ಮಜಾಕೆ ಮತ್ತು ಸೀರಿಯಸ್ ತಿಳ್ಕೊಂಡು ಮಜ್ಜಾಕ್ ಮಾಡ್ತೀನಿ ರಜಾ ಹತ್ತಪ್ಪ ಕುಕ್ಕರ್ ತಿರುವಂ ಬ್ಯಾಳಿ ನೀರಿದಾಗ್ಯಾವಲ್ಲ ಭತ್ತ ಸ್ವಲ್ಪ ಮಾಡಿದ್ದೆ ಸೊ ಅಲ್ಲಿ ಎಣ್ಣೆ ಕಾಯತನ ನಾವು ಮಮ್ಮಿಯಲ್ಲಿ ಅದು ಬ್ಯಾಳಿ ಹಿಂಗೆ ತಿರುಲತ್ತರ ಸಣ್ಣ ಮಾಡ್ಕೋಬೇಕದು ಇಲ್ಲಿ ಎಣ್ಣೆ ಕಾಯ್ದದ ಜೀರಿಗೆ ಸಾಸಿವೆ ಹಾಕಬೇಕು ಅದು ಇಲೈಚಿ ಇರಲಮ್ಮ ಹಿಂಗೆ ಇರ್ಲಿ ಅದಕ್ಕೆ ಜೀರಿಗೆ ಸಾಸಿವೆ ಸೊ ಒಂದು ಸ್ವಲ್ಪ ಹೆಚ್ಚಿಗೆನೇ ಹಾಕ್ರಿ ಜೀರಿಗೆ ಸಾಸಿವೆ ಇಲ್ಲಿ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ತಾರೆ ಇದು ಅದು ಸ್ವಲ್ಪ ಚಲೋ ಕಲರ್ ಇದು ಆಗ್ಬೇಕು ಬ್ರೌನ್ ಆಗಬೇಕು ಎಲ್ಲ ಹಸಿ ಸೊ ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಪಾಪ ಅಡುಗೆ ಮನೆ ಬಂದ ಮುಗಿತು ನೋಡಿ ಕೆಮ್ಮದೆ ಯಪ್ಪ ಏನಂದ ಮಿನಿ ಏನು ಹಾಕ್ಬೇಕಂತಿದ್ದಿ ನಾಳೆಗೆ ನಾಷ್ಟ ಕಟ್ಕೊಂಡು ಹೋಗಿದ್ದೆ ದೋಸೆ ನಾನೇ ಎಷ್ಟು ಏನು ನಾಷ್ಟ ಬೇರೆ ಹಂಗೆ ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಭೀ ಕೇಳ್ಯಾರಲ್ಲ ದೋಸೆ ಮತ್ತು ಇಡ್ಲಿ ಇದು ದೋಸೆ ಬ್ಯಾಟರ್ ಹೆಂಗೆ ಮಾಡಬೇಕು ಅದಕ್ಕೆ ನೀ ಇಟ್ಟಿದ್ದಿಲ್ಲ ಅಲ್ಬಿಟ್ಟ ಡ್ಯೂಟಿಗೆ ಹೋಗಿದ್ದೆ ಹೆಂಗಿದೆ ಮಾಡಲ ನಾಳೆ ಹಾಕಮಂತ ತಗೋ ನಾಳೆ ಮಂಡೇ ದಿನ ಮಾಡೋಕೆ ಎಷ್ಟು ಗಂಟೆ ನೆನಿಬೇಕದು ಅದಕ್ಕಂತ ಕೆಸಿಂದ ಸ್ವಲ್ಪ ಹೊತ್ತು ನಾ ಸಂಜೆಗೆ ಬರ್ತೀನಿ ಅದಕ್ಕಂತ ನೀ ಯಾವಾಗ ಬೆಳಗ್ಗೆ ಅಂದ್ರೆ ಹಿಂಗ ಮಧ್ಯಾಹ್ನ ಅವಾಗ ನೆನೆ ಹಾಕ್ಬೇಕಲ್ಲ ಅದಕ್ಕಂತ ಟೈಮ್ ಬೇಕಲ್ಲ ಅದಕ್ಕೆ ನಾ ಇರಲ್ಲ ಮನೆಗೆ ರಾತ್ರಿ 7:30 ಹಂಗ ರುಬ್ತೀನಿ ಬಿಟ್ಟ ಸಾಕೀಗ ಆಮೇಲೆ ಅದು ಮಾಡೋ ಟೈಮ್ ಹೇಳೋದು ಮತ್ತೆ ಅದೇ ಇದು ಮಾಡಕ್ಕೆ ಇಲ್ಲ ಪೂರ್ತಿ ಹೇಳ್ಬಾರ್ದು ಈಗ ಅದು ವಿಡಿಯೋ ಸ್ವಲ್ಪ ತೋರಿಸಿ ಯಾವ ಬೇಳೆ ಇದು ಹಸಿಮೆಣಸಿನಕಾಯಿ ಸಾಂಬಾರು ಬಿಟ್ಟ ಎಲ್ಲ ಬದ್ನಿಕಾಯಿ ಗಜರಿ ಎಲ್ಲ ಹಾಕಿಸಿ ಮಾಡಿನಪ್ಪ ಅದಕ್ಕೆ ಇದು ಹಸಿಮೆಣ್ಸಿನ್ಕಾಯಿ ಸಾಂಬಾರು ಅದ ಕೊತ್ತಂಬರಿ ಹತ್ರ ಮೆಣಸಿನ್ಕಾಯಿ ಹಾಕಲೇಬೇಕು ಹಸಿಮೆಣ್ಸಿನ್ಕಾಯಿ ಸಾಂಬಾರು ಅದಂದ್ರೆ ಗಜ್ರಿ ಹಾಕ್ಯಾರ ಮತ್ತೇನು ಹಾಕಿದ್ವಿ ಬದ್ನಿಕಾಯಿ ಗಜ್ರಿ ಬದ್ನಿಕಾಯಿ ಅದೆಲ್ಲ ಒಮ್ಮೆಲೆ ಹಾಕಿ ಇದು ಕುಕ್ಕರ್ಗೆ ಹಾಕಿ ಕುದಿಸ್ಕೊಂಡ್ರೆ ಬ್ಯಾಳಿ ಸಂಗಟೆ ಹೆಂಗೆ ಬ್ಯಾಳೆ ಕುಕ್ಕರಿಸ್ತೀವಲ್ಲ ಹಾಗೆ ಆಮೇಲೆ ಎಲ್ಲ ತಿರೋಕಿಸಿಂದ ಈ ಥರ ಬಗಾರ್ ಹಾಕ್ಯಾರ ಹಂಗೂ ಹಾಕೋಬೋದು ಈಗ ಬಗಾರ್ನಾಗೂ ಹಾಕೋಬೋದು ಬಗಾರ್ ಕಟ್ ಮಾಡ್ಕೆಸಿಂದಲ್ಲ ಅದು ಭೀ ಒಂದ್ಸಲ ಮಾಡಿವಲ್ಲ ಸಾಂಬಾರು ಅದು ಭೀ ಹಾಕಿ ಬಿಟ್ಟಿವಿ ನಾವು ಅದಕ್ಕೆ ಸ್ವಲ್ಪ ಹಾಕಿ ಕುದಿಸ್ಕೊಂಡೆ ಅದು ಸ್ವಲ್ಪ ಅದ್ರ ಬಾಯಾಗ ಬರ್ತದಂತ ಆಯ್ತು ನೋಡ್ರಿ ಮಮ್ಮಿ ಅಡುಗೆ ಮಾಡಿದ್ರೆಲ್ಲ ಜಲ್ದಿನೇ ಸೊ ಆ್ಯಕ್ಚುಲಿ ಇವತ್ತು ಒಂದು ಸ್ವಲ್ಪ ಜಲ್ದಿನೇ ನಿಂತಾರೆ ಮಾಡಕ್ಕೆ 7ಕ್ಕೆ ಎದಕ್ಕಂತಂದ್ರೆ ಬಿಗ್ ಬಾಸ್ ಶೋ ಜಲ್ದಿನೇ ಚಾಲು ಆಗ್ತದಲ್ಲ ಅದ್ರೊಳಗೆ ಸ್ವಲ್ಪ ಡೇ ಬೈ ಡೇ ಜರ ಇಂಟ್ರೆಸ್ಟ್ ಬೆಳಿಲತ್ತದ ಬಿಗ್ ಬಾಸ್ ಮೇಲೆ ಅದಕ್ಕಂತ ನಮ್ಮ ಮಮ್ಮಿ ಜಲ್ದಿನೇ ಮಾಡ್ಯಾರ ಸಾಂಬಾರ್ ಮಸಾಲ ಹಾಕ್ಲಿಪ್ಪ ಇದು ಜರ ಹಸಿಮೆಣಸಿನಕಾಯಿಗೆ ಜರ ಸಾಂಬಾರ್ ಮಸಾಲ ಟೇಸ್ಟ್ MTR ಸಾಂಬಾರು ಮಸಾಲ ಸ್ವಲ್ಪ ಹಸಿಮೆಣಸಿನಕಾಯಿ ಇದಕ್ಕೆ ಜರ ಚಂದ ಟೇಸ್ಟಿ ಬರ್ತದೆ ಸೊ ಇದನ್ನ ಸಾಂಬಾರು ದಿನ ಹಾಕಲ್ಲ ಯಾವಾಗರೇ ಅಷ್ಟೇ ಅದಕ್ಕಂತ ಹಿಂಗೆ ಪ್ಯಾಕೆಟ್ ತಂದು ಇಡ್ತೀವಿ ಇಡ್ಲಿ ಮಾಡಿದಾಗ ಹಾಂ ಇಡ್ಲಿ ಮಾಡೋ ಟೈಮಿಗೆ ಅದು ಸಾಂಬಾರು ಹಾಕ್ತೀವಿ ನೋಡ್ರಿ ಇದು ಪೌಡರ್ ಮಸಾಲ ಇಲ್ಲಾಂದ್ರೆ ಇದು ಯಾವಾಗರೇ ಹಿಂಗೆ ಸ್ವಲ್ಪ ಬೈಕ್ ಟೇಸ್ಟ್ ಕೊಡಲಿ ಸ್ವಲ್ಪ ಏನಾರ ಅಂತ ಈಗ ಆಯ್ತು ಅನ್ನ ಭೀ ರೆಡಿ ಆಗ್ಯದ ಒಮ್ಮಿಗೆ ಆಗ್ಬೇಕಷ್ಟೇ
ಅನ್ನ ಒಮ್ಮೆಗೆ ಆಯಿತು ಅಂತಂದ್ರೆ ರೆಡಿ, ಅಡುಗೆ ರೆಡಿ. ಒಮ್ಮೆಗೆ ಆಗ್ಬೇಕು ಒಂದು ಸ್ವಲ್ಪ. ಸೊ ಈಗ ಪ್ಲೇಟ್ ಸರ್ವ್ ಮಾಡ್ತೀನಿ. ಎಲ್ಲ ಅಡುಗೆ ಆಗ್ಯದಮ್ಮ. ಚಟ್ನಿ, ರೊಟ್ಟಿ ಮತ್ತು ಚಟ್ನಿ ಬಿಟ್ಟಿಡಮ್ಮ. ಇಲ್ಲಮ್ಮ ಹಿಂಗೆ ಇಡು, ಹಾಗೆ ಇಡು. ಹಾಂ, ಎರಡಷ್ಟೇ. ಸೊ ಗರಂ ಗರಂ ರೊಟ್ಟಿ ಮತ್ತು ಈ ಚಟ್ನಿ. ಎಷ್ಟು ಮಸ್ತ್ ಕಾಣುತ್ತೆ ಚಟ್ನಿ. ಸೊ ಈ ಥರ ಹಿಂಗೆ ರೊಟ್ಟಿ ಮೇಲೆ ಹಿಂಗೆ ಚಟ್ನಿ ಹಾಕೊಂಡು ತಿಂದ್ರೆ ಆಹಾ, ಏನು ಕೇಳ್ತೀರಿ ಮಜಾ. ಎಣ್ಣೆ ಬೇಡ, ತುಪ್ಪ ಹಾಕೋಬೇಕು. ತುಪ್ಪ ಎಲ್ಲ ಖಾಲಿ ಆಗ್ಯದ. ಮೊನ್ನೆ ಇದು ಮಾಡಿದ್ದಾವಲ್ಲ ಬೇಸನ್ ಲಡ್ಡು. ಹಿಂಗೆ ಸೊ ಸಾಂಬಾರು ಕುದಿಲತ್ತದ ನೋಡ್ರಿ, ಚಲೋ. ಸೊ ಈ ಥರ ಇನ್ನು ಹಿಂಗೆ ಬರ್ತದಲ್ಲ, ಹಂಗದು ಬಗಲ್ ಚಲೋ ಕುಂತು ಅಂತ ತಿಳ್ಕೊಬೇಕು. ಆ ಥರ ಹಂಗೆ ಬುರ್ಕ ಮ್ಯಾಲೆ ಬಂದ್ರೆ. ಸೊ ಇಲ್ಲಿ ಒಂದು ಸ್ವಲ್ಪ ಕಲ್ಸ್ಕೊಂಡೀನಿ ನಾ ಸಾಂಬಾರು. ರೊಟ್ಟಿ ಕಲ್ಸ್ಕೊಂಡು ಸೈಡಿಗೆ ಚಟ್ನಿ ಹಚ್ಕೊಂಡು ತಿಲ್ಲತ್ತೀನಿ. ಹಾಂ, ಏನು ಕೇಳ್ತೀರಿ, ಟೇಸ್ಟ್ ಚಟ್ನಿ, ಗರಂ ಗರಂ ರೊಟ್ಟಿ ಮಸ್ತ್ ಅಂದ್ರೆ ಮಸ್ತ್ ಆಯ್ತು. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ನಿಮಗಿದು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಯಾರೆಲ್ಲ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ಲತ್ತೀರಿ, ವಿಡಿಯೋ ನೋಡ್ಲತ್ತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಇನ್ಸ್ಟಾಗ್ರಾಮ್ದಾಗ ಭೀ ನನ್ನೊಂದು ಐಡಿ ಅದ, ಚೈತ್ರ ಕಲಾಲ್ 12 ಅಂತದ. ಇನ್ಸ್ಟಾಗ್ರಾಮ್ದಾಗ ವೀಡಿಯೋಸ್ ನೋಡ್ರಿ, ಅದ್ರಾಗ ಭೀ ಚಲೋ ಲೈಕ್ಸ್, ಫಾಲೋವರ್ಸ್ ಎಲ್ಲ ಹರ. ಇವಾಗ ಜಸ್ಟ್ ಈಗ ಸ್ಟಾರ್ಟ್ ಮಾಡಿನ, ಗ್ಯಾಪ್ ಕೊಟ್ಟಿದ್ದೆ. ಗ್ಯಾಪ್ ಆದಮೇಲೆ ಮತ್ತು ವಿಡಿಯೋ ಹಾಕಿದೆ, ಅಲ್ಲಿಂದ ವೈರಲ್ ಆಯ್ತು ನನ್ನ ವಿಡಿಯೋ, ಒಂದು ವಿಡಿಯೋ ಶಾರ್ಟ್ಸ್. ಸೊ ಓಕೆ ಸಿ ನೋಡ್ಬೋದು. ಇನ್ಸ್ಟಾಗ್ರಾಮ್ದಾಗ ಚೈತ್ರ ಕಲಾಲ್ 12 ಅಂತದ ಐಡಿ. ಚಲೋ, ಬಾಯ್.